ಮಾತುಗಳು ಕೇಳಿ ಬರ್ತಿದೆ. ತೈಲದ ಸಂಕಷ್ಟ ಏನಿದೆ ರಾಷ್ಟ್ರಗಳಿಗೆ, EIE ರಾಷ್ಟ್ರಗಳಿಗೆ ಶುಭ ಸುದ್ದಿ. 400 ಮಿಲಿಯನ್ ಬ್ಯಾರೆಲ್ ತೈಲ ಬಿಡುಗಡೆಗೆ ಒಪ್ಪಿಗೆಯನ್ನ ಕೊಟ್ಟಿರುವಂತದ್ದು ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆಯಿಂದ ಗುಡ್ ನ್ಯೂಸ್ ಇದು. ತುರ್ತು ಸಂದರ್ಭದಲ್ಲಿ ಬಳಕೆಗಾಗಿ ತೈಲ ದಾಸ್ತಾನು, ಮಾರುಕಟ್ಟೆಗೆ ಸ್ಟಾಕ್ ರಿಲೀಸ್ ಮಾಡಲು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. 400 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲಕ್ಕೆ ನೀಡಲು ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂತದ್ದು. ಇಷ್ಟು ಪ್ರಮಾಣದಲ್ಲಿ ತೈಲ ಬಿಡುಗಡೆ ಇದೇ ಮೊದಲು. IEA ಬಳಿ 1.2 ಶತಕೋಟಿ ಬ್ಯಾರೆಲ್ಗಿಂತ ಹೆಚ್ಚಿನ ಪ್ರಮಾಣ ಇದೆ. IEA ಸದಸ್ಯ ದೇಶಗಳಿಗೆ ಮಾತ್ರ ಈ ತೈಲ ಪೂರೈಕೆಯಾಗುತ್ತೆ. IEA ಒಕ್ಕೂಟದಲ್ಲಿ ಭಾರತದ ಸದಸ್ಯತ್ವ ಇಲ್ಲ, ಹೀಗಾಗಿ ಭಾರತಕ್ಕೆ ಮಾತ್ರ IEA ತೈಲ ಸಿಗ್ತಿಲ್ಲ. ತೈಲ ಸಂಕಷ್ಟದಲ್ಲಿರುವಂತಹ ರಾಷ್ಟ್ರಗಳಿಗೆ IEA ಶುಭ ಸುದ್ದಿಯನ್ನ ಕೊಟ್ಟಿದೆ. 400 ಮಿಲಿಯನ್ ಬ್ಯಾರೆಲ್ ತೈಲ ಬಿಡುಗಡೆಗೆ ಒಪ್ಪಿಕೊಂಡಿರುವಂತದ್ದು ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆಯಿಂದ ಗುಡ್ ನ್ಯೂಸ್ ಸಿಕ್ಕಿದೆ. ಈಗ ತುರ್ತು ಸಂದರ್ಭದಲ್ಲಿ ಬಳಕೆಗಾಗಿ ತೈಲ ದಾಸ್ತಾನು, ಮಾರುಕಟ್ಟೆಗೆ ಸ್ಟಾಕ್ ರಿಲೀಸ್ ಮಾಡಲು IEA ಒಪ್ಪಿಕೊಂಡಿರುವಂತದ್ದು. 400 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲ ನೀಡಲು ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಈಗ ಇಷ್ಟು ಪ್ರಮಾಣದಲ್ಲಿ ತೈಲ ಬಿಡುಗಡೆ ಮಾಡುತ್ತಿರೋದು ಇದೇ ಮೊದಲು. IEA ಬಳಿ 1.2 ಶತಕೋಟಿ ಬ್ಯಾರೆಲ್ಗಿಂತ ಹೆಚ್ಚಿನ ದಾಸ್ತಾನಿರುವಂತದ್ದು. IEA ಸದಸ್ಯ ದೇಶಗಳಿಗೆ ಈ ತೈಲ ಪೂರೈಕೆಯಾಗುತ್ತೆ. ಭಾರತ ಸದಸ್ಯತ್ವವನ್ನ ಹೊಂದಿಲ್ಲ IEA ಒಕ್ಕೂಟದಲ್ಲಿ, ಹಾಗಾಗಿ ಭಾರತಕ್ಕೆ ಇದು ಅನ್ವಯವಾಗೋದಿಲ್ಲ, ತೈಲ ಸಿಗೋದಿಲ್ಲ. ತೈಲ ಸಂಕಷ್ಟದಲ್ಲಿರುವಂತಹ ಬೇರೆ ರಾಷ್ಟ್ರಗಳಿಗೆ IEA ಇಂದ ಈಗ ಶುಭ ಸುದ್ದಿ ಬಂದಿರುವಂಥದ್ದು. 400 ಮಿಲಿಯನ್ ಬ್ಯಾರೆಲ್ ತೈಲ ಬಿಡುಗಡೆಗೆ ಒಪ್ಪಿಕೊಂಡಿದೆ. ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ಗುಡ್ ನ್ಯೂಸ್ ಕೊಟ್ಟಿದೆ. ತುರ್ತು ಸಂದರ್ಭದಲ್ಲಿ ಜಗತ್ತು ಈಗ ಖಂಡಿತವಾಗಿಯೂ ತೈಲ ಬಿಕ್ಕಟ್ಟಿನಲ್ಲಿದೆ ಅಂತ ಪರಿಸ್ಥಿತಿಗಳನ್ನ ಬಹುತೇಕ ರಾಷ್ಟ್ರಗಳು ನೋಡ್ತಿವೆ. ಇಂಥ ಸಂದರ್ಭದಲ್ಲಿ IEA ಕೊಟ್ಟಿರುವಂತ ಶುಭ ಸುದ್ದಿ ಇದು. IEA ಅಲ್ಲಿ 1.2 ಶತಕೋಟಿ ಬ್ಯಾರೆಲ್ಗಿಂತ ಹೆಚ್ಚಿನ ದಾಸ್ತಾನು ಇರುವಂತದ್ದು. ಸದ್ಯ ಅದನ್ನ ಬಿಡುಗಡೆ ಮಾಡುತ್ತೇವೆ ಅನ್ನುವಂತೆ ಹೇಳಿರುವಂತದ್ದು. ಇನ್ನು IEA ಸದಸ್ಯ ರಾಷ್ಟ್ರಗಳು ಯಾವ್ಯಾವಿದೆಯೋ ಆ ಒಕ್ಕೂಟದಲ್ಲಿ ಆ ಎಲ್ಲ ರಾಷ್ಟ್ರಗಳಿಗೂ ಕೂಡ IEA ಪೂರೈಕೆ ಮಾಡುತ್ತೆ ತೈಲವನ್ನ. ಅಂದ್ರೆ ಭಾರತ IEA ಅಲ್ಲಿ ಯಾವುದೇ ಸದಸ್ಯತ್ವವನ್ನ ಹೊಂದಿರೋದಿಲ್ಲ, ಹಾಗಾಗಿ ಭಾರತಕ್ಕೆ ಇದು ಅನ್ವಯವಾಗೋದಿಲ್ಲ. ಆದರೆ ಉಳಿದಂತೆ IEA ಒಕ್ಕೂಟದಲ್ಲಿರುವಂತಹ ಎಲ್ಲ ಸದಸ್ಯತ್ವವನ್ನ ಹೊಂದಿರುವಂತಹ ರಾಷ್ಟ್ರಗಳಿಗೆ ಇದು ಅನ್ವಯಿಸುತ್ತೆ ಮತ್ತು ಅಲ್ಲಿ ಕಚ್ಚಾ ತೈಲ ಪೂರೈಕೆಯಾಗತ್ತೆ. 1.2 ಶತಕೋಟಿಯಷ್ಟು ತೈಲ ದಾಸ್ತಾನನ್ನ IEA ಹೊಂದಿದೆ. ಹಾಗಾಗಿ ಮಾರುಕಟ್ಟೆಗೆ ಈ ಸ್ಟಾಕ್ನ ಕೊಡಲು ಒಪ್ಕೊಂಡಿದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೀಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿರೋದು ಇದೇ ಮೊದಲು. IEA ಬಳಿ 1.2 ಶತಕೋಟಿ ಬ್ಯಾರೆಲ್ಗಿಂತ ಹೆಚ್ಚಿನ ದಾಸ್ತಾನು ಇದೆ. ಆದರೆ ಸದಸ್ಯತ್ವವನ್ನ ಹೊಂದಿದಂತಹ ರಾಷ್ಟ್ರಗಳಿಗೆ ಈಗ ಇದು ಗುಡ್ ನ್ಯೂಸ್, ತೈಲ ಪೂರೈಕೆಯಾಗತ್ತೆ. ಬಹುತೇಕ ರಾಷ್ಟ್ರಗಳು ತೈಲದ ಬಿಕ್ಕಟ್ಟಿನಿಂದ ಆ ತೈಲದ ಸಂಕಷ್ಟದಲ್ಲಿಯೇ ಇದೆ. ಹಾಗಾಗಿ ಅಂತಾರಾಷ್ಟ್ರಗಳಿಗೆ ಈಗ IEA ಶುಭ ಸುದ್ದಿಯನ್ನ ಕೊಟ್ಟಿದೆ. 400 ಮಿಲಿಯನ್ ಬ್ಯಾರೆಲ್ ತೈಲ ಬಿಡುಗಡೆಗೆ ಒಪ್ಪಿಕೊಂಡಿರುವಂತದ್ದು ಇದೇ ಮೊದಲು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ತೈಲ ಬಿಡುಗಡೆಗೆ ಒಪ್ಪಿಕೊಂಡಿರುವಂತದ್ದು.